ಇಂದು ಯುರೇಕಾ ಅಕಾಡೆಮಿ ಮತ್ತು ಆಶ್ರಯ ಫೌಂಡೇಶನ್ ವತಿಯಿಂದ ಕೆಂಪನಹಳ್ಳಿಯಲ್ಲಿರುವ ಆಶಾಕಿರಣ ಅಂಧ ಮಕ್ಕಳ ಪಾಠಶಾಲೆಯಲ್ಲಿ ಉಚಿತ ದಂತ ಚಿಕಿತ್ಸಾ ಶಿಬಿರವನ್ನ ಏರ್ಪಡಿಸಲಾಗಿತ್ತು. ಬೆಂಗಳೂರಿನಿಂದ ಬಂದ ವೈದ್ಯರಾದ ಭೂಮಿಕಾ ಶೇಖರ್ ಮತ್ತು ತಂಡ 50ಕ್ಕೂ ಹೆಚ್ಚು ಅಂಧ ಮಕ್ಕಳ ದಂತ ತಪಾಸಣೆಯನ್ನ ಮಾಡಿ ಅವರಿಗೆ ಚಿಕಿತ್ಸೆ ಮತ್ತು ಸೂಕ್ತ ವೈದ್ಯಕೀಯ ಸಲಹೆಯನ್ನ ನೀಡಿದರು. ಯುರೇಕಾ ಅಕಾಡೆಮಿಯ ಅಧ್ಯಕ್ಷರಾದ ದೀಪಕ್ ದೊಡ್ಡಯ್ಯ ಮಾತನಾಡಿ, ಅಂಧ ಮಕ್ಕಳಿಗೆ ಸೇವೆ ಮಾಡುವುದು ದೇವರ ಸೇವೆ ಮಾಡಿದಂತೆ. ಹಾಗಾಗಿ ಬೇರೆಡೆ ಶಿಬಿರ ಮಾಡುವುದಕ್ಕಿಂತ ಇಲ್ಲಿ ಉಚಿತ ಶಿಬಿರ ಮಾಡುವುದು ಶ್ರೇಷ್ಠ ಎಂದು ನಾನು ಭಾವಿಸಿದ್ದೇನೆ ಮತ್ತು ಇದು ಕೇವಲ ಅಂಧ ಮಕ್ಕಳ ಶಾಲೆಯಲ್ಲ, ಇದು ದೇವಾಲಯಕ್ಕೆ ಸಮ ಎಂದರು. ನೋಡಿ, ಇವತ್ತು ಯುರೇಕಾ ಅಕಾಡೆಮಿ ಚಿಕ್ಕಮಗಳೂರು ಮತ್ತು ಆಶ್ರಯ ಫೌಂಡೇಶನ್ ಇವರ ವತಿಯಿಂದ ಉಚಿತ ದಂತ ಚಿಕಿತ್ಸಾ ಶಿಬಿರ ನಡೀತಾ ಇದೆ. ಉಚಿತ ದಂತ ಚಿಕಿತ್ಸಾ ಶಿಬಿರ ವಿಶೇಷವಾಗಿ ಇದು ಒಂದು ಆಶಾಕಿರಣ ಅಂಧ ಮಕ್ಕಳ ಪಾಠಶಾಲೆ ಅಲ್ಲಿ ಮಾಡ್ತಾರಂಥದ್ದು. ಕಾರಣ ಇಷ್ಟೇ, ಬೇರೆ ಕಡೆ ಬೇರೆಯವರು ಹೇಗೋ ನೋಡ್ಕೊಳ್ತಾರೆ ಮಾಡ್ತಾರೆ ನಡೀತದೆ. ಅಂಧ ಮಕ್ಕಳ ಜೊತೆ ಒಡನಾಟ, ಅವರಿಗೆ ಸೇವೆ ಮಾಡುವಂಥದ್ದು ದೇವರ ಸೇವೆ ಮಾಡ್ದಂಗೆ, ಅದಕ್ಕೆ ಸಮ ಅಂತ ನಾವು ಭಾವಿಸಿದ್ದೀವಿ. ಇಲ್ಲ 50 ಜನ ಅಂಧ ಮಕ್ಕಳಿದ್ದಾರೆ, ಅವ್ರಿಗೆ ಪ್ರಪಂಚನೇ ಕಾಣಲ್ಲ. ಪ್ರಪಂಚ ಕಾಣುತ್ತೆ, ಕೈ ಇದೆ, ಕಾಲಿದೆ, ಇಡೀ ಶರೀರ ಎಲ್ಲ ಚೆನ್ನಾಗಿದ್ದರೂ ಏನೂ ಮಾಡೋದಿಲ್ಲ. ಅಂಥದ್ರಲ್ಲಿ ಈ ಅಂಧ ಮಕ್ಕಳ ಪಾಠಶಾಲೆ ಮಕ್ಕಳು ಪ್ರಪಂಚ ನೋಡೋಕ್ಕೆ ಆಗ್ತಾಯಿಲ್ಲ. ಅದರಲ್ಲಿ ಏನೇನೋ ಸಾಧನೆ ಮಾಡಿದ್ದಾರೆ, ಸಾಕಷ್ಟು ಸಾಧನೆ ಮಾಡಿದ್ದಾರೆ. ಒಬ್ಬಳು ರಕ್ಷಿತಾ ರಾಜ್ ಅಂತೇಳಿ ಒಲಿಂಪಿಕ್ಕಿಗೆ ಹೋಗಿ ಬಂದಿದ್ದಾಳೆ. ಶಾವಾದಂಥ ದೊಡ್ಡ ಸಾಹಿತಿ, ಕ್ರಿಕೆಟ್ ಆಡ್ತಾರೆ, ವರ್ಲ್ಡ್ ಕಪ್ಪಿಗೆ ಹೋಗಿದ್ದಾರೆ. ಇದು ನಮ್ಮೂರಿನ ಕೇವಲ ಅಂಧ ಮಕ್ಕಳ ಶಾಲೆ ಅಲ್ಲ, ಇದು ಚಿಕ್ಕಮಗಳೂರಿನ ದೇವಾಲಯ, ಏನು ಪ್ರಮುಖ ದೇವಾಲಯ ಇದೆ, ಅದರಲ್ಲಿ ಇದು ಒಂದು ದೇವಾಲಯ. ಅದಕ್ಕೆ ಚಿಕ್ಕಮಗಳೂರಿಗೆ ಯಾರೇ ಬಂದರೂ ನಾವು ಹೇಳ್ತೀವಿ 2 ಕಡೆ ಹೋಗಿ ಅಂತ. ಒಂದು ಆಶಾಕಿರಣ ಅಂಧ ಮಕ್ಕಳ ಪಾಠಶಾಲೆ ಕೆಂಪನಹಳ್ಳಿ, ಇನ್ನೊಂದು ಜೀವನ್ ಸಂಧ್ಯಾ ಅಂತ ವಯೋವೃದ್ಧರಿರುವಂಥ ಒಂದು ಜಾಗ. ಹಾಗಾಗಿ ಇದು ಭಾಳ ವಿಶೇಷವಾದಂಥ ಕಾರ್ಯಕ್ರಮ. ಅವರು ಬೆಂಗಳೂರಿಂದ ಬಂದಿರೋ ಡಾಕ್ಟರ್ಸು. ಆಮೇಲೆ ಮನುಷ್ಯನಿಗೆ ಹಲ್ಲುಗಳು ಭಾಳ ಮುಖ್ಯ. ಹಲ್ಲುಗಳು ಜೀವ ಮುಖ್ಯ, ಜೀವಕ್ಕೆ ಆಹಾರ ಮುಖ್ಯ. ಆಹಾರ ಶುರುವಾಗದೆ ಬಾಯಿಂದ, ಅಲ್ಲಿಂದ. ಯಾರಿಗೆ ಹಲ್ಲು ಚೆಂದ ಇರುತ್ತೆ, ಅಲ್ಲಿ ಚೆಂದ ಅಗಿತಾನೆ, ಚೆನ್ನಾಗಿ ಚೀವ್ ಮಾಡ್ತಾನೆ, ಅವನ ಆರೋಗ್ಯ ಚೆನ್ನಾಗಿರುತ್ತೆ ಅಂತ. ಹಂಗಾಗಿ ಆ ಮಕ್ಕಳಿಗೆ ಆ ಹಲ್ಲುಗಳು ಚೆನ್ನಾಗಿರಬೇಕು, ಏನೋ ಸಮಸ್ಯೆ ಇದ್ದರೆ ಸರಿಯಾದ ಪರಿಹಾರ ಸಿಗಬೇಕು, ವೈದ್ಯಕೀಯ ಚಿಕಿತ್ಸೆ ಸಿಗಬೇಕು. ಆ ಕಾರಣಕ್ಕಾಗಿ ಇವತ್ತು ಇಲ್ಲಿ ಆಯೋಜನೆ ಮಾಡಿದ್ವಿ. ಈ ಆಯೋಜನೆ ಹಿಂದೆ ನಮ್ಮ ಗೆಳೆಯ ಸಚಿನ್, ಅದ್ರ ಹಿಂದೆ ಮತ್ತು ನಮ್ಮ ದಯಾನಂದ್ ಅವರು, ಆಮೇಲೆ ನಮ್ಮ ವಿನಯ್ ಅವರೆಲ್ಲ, ಡಾಕ್ಟ್ರು ಕೃಷ್ಣೇಗೌಡ್ರ ಬಗ್ಗೆ ಹೇಳೋಕ್ಕೆ ಹೋದರೆ ಮುಗಿಯಲ್ಲ. ಅವರು, ಅವ್ರ ಮಗಳು ವರ್ಷ ಎಲ್ಲ ಸೇರಿ ಮಾಡ್ತಾರಂಥ ಕಾರ್ಯಕ್ರಮ. ಹೌದು, ಉಚಿತವಾಗಿ ಬ್ರಷ್ಷು, ಪೇಸ್ಟು, ಆ ಥರ ಇನ್ನೊಂದಷ್ಟು ಸಲಕರಣೆಗಳನ್ನು ಕೊಡ್ತಾಯಿದ್ದೀವಿ. ಇದು ಖುಷಿ ಮಾಡ್ತಾರಂತ, ದೇವರು ಮೆಚ್ಚುವಂಥ ಕೆಲಸ ಅಂತ ನಾವು ಭಾವಿಸಿದ್ದೀವಿ. ಧನ್ಯವಾದ. 50 ಮಕ್ಕಳು, 50 ಮಕ್ಕಳು. ಡಾಕ್ಟರ್ JP ಕೃಷ್ಣೇಗೌಡ ಇವರುಗಳು ಡಾಕ್ಟ್ರುಗಳು ಬರ್ತಾ ಇದ್ದಾರೆ. ಡಾಕ್ಟರ್ ಭೂಮಿಕಾ ಶೇಖರ್ ಅಂತೇಳಿ ಅವರು, ಇವರು ಏನು ಕಿದ್ವಾ ಹಾಸ್ಪಿಟ್ಲಲ್ಲಿರೋದು, ಮತ್ತು ಭಾಳ ಅವರು ರ್ಯಾಂಕ್ ಅವರು ಫಸ್ಟ್ ರ್ಯಾಂಕ್ ಡಾಕ್ಟ್ರು, ಆಯಿತಾ. ಭಾಳ ಅನುಭವಸ್ಥರು, ಸೇವಾ ಮನೋಭಾವನೆ ಇದೆ ಅವರಿಗೆ. ಅದಕ್ಕೋಸ್ಕರ ಅವರು ಉಚಿತವಾಗಿ ಇವತ್ತು ಎಷ್ಟೋ ಮಕ್ಕಳಿಗೆ ಒಂದು ತಪಾಸಣೆ ಮಾಡಿ ಚಿಕಿತ್ಸೆ ನೀಡ್ತಾ ಇದ್ದಾರೆ. ಆಶ್ರಯ ಫೌಂಡೇಶನ್ನ ಅಧ್ಯಕ್ಷರಾದ ಡಾಕ್ಟರ್ ವರ್ಷ ಮಾತನಾಡಿ, ಹಲ್ಲುಗಳು ಸೌಂದರ್ಯ ಮತ್ತು ಆರೋಗ್ಯದ ಪ್ರತೀಕ. ಹಾಗಾಗಿ ಹಲ್ಲುಗಳನ್ನು ಚೆನ್ನಾಗಿ ಕಾಪಾಡಿಕೊಳ್ಳಬೇಕು ಮತ್ತು ಎಲ್ಲಾ ಮಕ್ಕಳು ಈ ಉಚಿತ ದಂತ ಚಿಕಿತ್ಸಾ ಶಿಬಿರದ ಸದುಪಯೋಗವನ್ನ ಪಡೆದುಕೊಳ್ಳಿ ಎಂದರು. ಡೆಂಟಲ್ ಹೈಜೀನ್ ಅಂತ ಹೇಳ್ತೀವಿ. ಸೊ ಹಲ್ಲಿಂದು ಆರೋಗ್ಯ ಕಾಪಾಡೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಗೆ ದಿನ ಊಟ ಮಾಡಕ್ಕೆ ಹಲ್ಲು ಬೇಕು. ಹಲ್ಲು ಏನಾದರೂ ಪ್ರಾಬ್ಲಮ್ ಆದರೆ ಅದು ಇಡೀ ಬೇರೆ ಕಾಯಿಲೆಗಳಿಗೂ ಅದು ಒಂದು ರೀತಿಯಲ್ಲಿ ಎಫೆಕ್ಟ್ ಆಗುತ್ತೆ. ಸೊ ಹಲ್ಲುಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು, ಆಯಿತಾ. ಸೊ ಅದಕ್ಕೋಸ್ಕರ ಇವತ್ತು ತುಂಬ ಇಂಪಾರ್ಟೆಂಟ್ ಇದು. ನಿಮ್ಮೆಲ್ಲರಿಗೂ ಹೈಜೀನ್, ಟೂತಿನ ಹೈಜೀನ್ ಹೆಂಗೆ ನೋಡ್ಕೋಬೇಕು ಅಂತ ಹೇಳ್ಕೊಡ್ತಾರೆ ಅವರು. ಅದನ್ನು ಚೆನ್ನಾಗಿ ಹೇಳ್ಕೊಂಡು ದಿನ ಅದನ್ನು ಫಾಲೋ ಮಾಡಬೇಕು. ದಿನಕ್ಕೆ ಎಷ್ಟು ಸತಿ ಬ್ರಷ್ ಮಾಡಬೇಕು ಅಂತ ಹೇಳಿದ್ರು ಡಾಕ್ಟ್ರು? ವೆರಿ ಗುಡ್. ಆಮೇಲೆ ಏನಾದ್ರು ಸ್ವೀಟ್ ತಿಂದರೆ, ಅಂಟ ಪದಾರ್ಥ ತಿಂದರೆ, ಊಟ ಆದಮೇಲೆ ಏನು ಮಾಡಬೇಕು? ವೆರಿ ಗುಡ್. ಹಲ್ಲು ನೋವಾದ್ರೆ ಏನು ಮಾಡಬೇಕು? ತೋರಿಸ್ಬೇಕು. ಆದಷ್ಟು ಚಾಕ್ಲೇಟ್ಸು ಮತ್ತು ಸಕ್ಕರೆ ಪದಾರ್ಥಗಳನ್ನ ತಿನ್ನಬಾರ್ದು, ಒಳ್ಳೆಯದಲ್ಲ ಹಲ್ಲಿಗೆ. ಸೊ ಅದನ್ನು ನಾವು ನೋಡ್ಕೋಬೇಕು. ನಮ್ಮ ಹಲ್ಲುಗಳನ್ನ ಕಾಪಾಡಿದ್ರೆ ನಮ್ಗೆ ಸೌಂದರ್ಯ ಕೂಡ ಚೆನ್ನಾಗಿರುತ್ತೆ ಮುಖದ್ದು. ಹಲ್ಲು ಮುರ್ಕೊಂಡಿದ್ರೆ ಹೆಂಗೆ ಕಾಣಿಸ್ತೀವಿ ನಾವು? ಸೊ ಹಲ್ಲುಗಳನ್ನ ಚೆನ್ನಾಗಿ ಕಾಪಾಡೋದು ತುಂಬ ಇಂಪಾರ್ಟೆಂಟ್. ಕಾರ್ಯಕ್ರಮದಲ್ಲಿ ಲಿನ್ಸ್ ಇವೆಂಟ್ನ ಉಪಾಧ್ಯಕ್ಷರಾದ ಪ್ರಿಯಾಂಕಾ ಭರತ್, ಮಕ್ಕಳ ತಜ್ಞರಾದ JP ಕೃಷ್ಣೇಗೌಡ, ರಂಗ ನಿರ್ದೇಶಕರಾದ ಪ್ರತಿಭಾನಂದ ಕುಮಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.
ವೈಸಿರಿ ಟುಡೇ ವಾಯ್ಸ್ ಆಫ್ ಡೆಮೋಕ್ರಸಿ.